ನಮಸ್ಕಾರ ಕನ್ನಡಿಗರೇ, ವಿಲೇಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮೈಸೂರು ಡಿಸ್ಟಿಕ್ನಲ್ಲಿರುವಂತಹ ಒಂದು ಆಡಿ ಪ್ರದೇಶಕ್ಕೆ ಬಂದಿದ್ದೀವಿ. ಆಡಿ ಅಂದರೆ ಕೆಲವ್ರು ಕೇಳ್ಬೋದು, ಏನಪ್ಪ ಆಡಿ ಅಂದರೆ? ಆಡಿ ಅಂದರೆ ಇವರು ಮೊದಲು ಕಾಡಲ್ಲಿ ವಾಸಿಸುತ್ತಿದ್ದಂತಹ ಜನಗಳು ಇವರು. ಆಮೇಲೆ ಕಾಲಕ್ರಮೇಣ ಬದಲಾಗ್ತಾ ಇವರು ನಾಡಿಗೆ ಬರ್ತಾರೆ. ಅಂದರೆ ಈ ಗೌರ್ಮೆಂಟು ಇವ್ರನ್ನ ನಾಡಿಗೆ ಕರ್ಕೊಬರುತ್ತೆ. ಬನ್ನಿ, ಇಲ್ಲಿ ಜನಗಳು ಯಾವ ರೀತಿ ವಾಸಿಸ್ತಾರೆ, ಇವರು ಡೈಲಿ ಏನೇನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀವಿ. ಬನ್ನಿ ನೋಡೋಣ. ನಾವು ಸುಮ್ಮನೆ ಹಾಗೆ ನಾಗರಹೊಳೆ ಕಡೆ ಹೋಗ್ತಿದ್ದೋ. ನಾಗರಹೊಳೆ ಕಡೆ ಹೋಗೋ ಕಡೆ ಇರೋವಂತಹ ಒಂದು ಆಡಿ ಪ್ರದೇಶ ಇದು. ಬನ್ನಿ, ಯಾರಾದರೂ ಸಿಕ್ಕಿದ್ರೆ ಮಾತಾಡ್ಸೋಣ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಈ ಅಜ್ಜಿ ಸಿಗ್ತಾರೆ. ಈ ಅಜ್ಜಿ ನಮ್ಮನ್ನು ನೋಡಿದ ಕೂಡಲೇ ಆ ಕಡೆ ಹೋದರು. ಯಾಕಂತ ನಮಗೆ ಗೊತ್ತಿಲ್ಲ. ಆಮೇಲೆ ನಾವು ಆ ಅಜ್ಜಿನ ಮಾತಾಡ್ಸೋಣ ಅಂತ ಹೋದೋ. ಆಮೇಲೆ ಹೋದ್ಮೇಲೆ ಆ ಅಜ್ಜಿ ನಮ್ಮ ಕ್ಯಾಮ್ರಾ ನೋಡಿಬಿಟ್ಟು, ಪಾಪ ಏನಾಯಿತೋ ಏನೋ ನಮಗೂ ಗೊತ್ತಿಲ್ಲ, ನೋಡಿ ಸರ್, ನಮಗೆ ಗೌರ್ಮೆಂಟ್ ಕಟ್ಕೊಟ್ಟಿರೋ ಮನೆ ಈ ಥರ ಇದೆ. 20 ವರ್ಷದ ಹಿಂದೆ ನಮ್ಮನ್ನ ಕಾಡಿಂದ ಕರ್ಕೊಬಂದು ಈ ಥರ ಗೌರ್ಮೆಂಟ್ ಮನೆ ಕಟ್ಕೊಡ್ತು. ಬಟ್ ಅದಾದಮೇಲೆ ನಮಗೆ ಗೌರ್ಮೆಂಟವರು ಮತ್ತೆ ಮನೆ ಆಗಲಿ ನಮ್ಮ ಕಡೆ ತಿರುಗಿ ನೋಡಲಿ ಏನೂ ಕೂಡ ಮಾಡಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಅಂತ ಪಾಪ ಅಜ್ಜಿ ತುಂಬಾ ಗೋಳಾಡ್ಕೊಂಡು ಹೇಳಿದ್ರು. ಅದು ನೋಡಿದ ಕೂಡಲೇ ನಮಗೂ ಮನ್ಸಿಗೆ ತುಂಬ ಬೇಜಾರಾಯಿತು. ಆದರೆ ಏನು ಮಾಡೋದು ಹೇಳಿ, ನಾವು ಏನೋ ಮಾಡೋ ಪರಿಸ್ಥಿತಿಲಿಲ್ಲ. ಅದು ಗೌರ್ಮೆಂಟ್ ಕೈಲಿರೋದು. ಇವ್ರಿಗೇನು ಗೌರ್ಮೆಂಟ್ ಏನು ಕಡಿಮೆ ಏನು ಮಾಡಿಲ್ಲ. ಕಾಡಿಂದ ಕರ್ಕೊಬಂದು 5 ಎಕರೆ ಜಮೀನು ಕೂಡ ಕೊಟ್ಟಿದೆ. ಆದರೆ ಏನು ಮಾಡೋದು, ಇವರು ಕಾಡಲ್ಲಿದ್ದಂತಹ ಜನಗಳಾದ್ರಿಂದ ಜಮೀನಲ್ಲಿ ಅಷ್ಟೊಂದು ವ್ಯವಸಾಯ ಮಾಡೋಕ್ಕೂ ಇವ್ರಿಗೆ ಬರಲ್ಲ. ಕೆಲವರು ಇವರಲ್ಲಿರುವಂತಹ ಜನಗಳು ವ್ಯವಸಾಯ ಮಾಡಿ ಬದುಕ್ತಿದ್ದಾರೆ. ಬಟ್ ಇನ್ನೂ ಕೆಲವರು ಇವರಲ್ಲಿರುವಂತಹ ಜನಗಳು ಇವ್ರ ಹತ್ರ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಕೆಲವರು ಕೊಡಗುಗೆ ಕಾಪಿ ಇರುತ್ತಲ್ಲ, ಅದನ್ನು ಕುಯ್ಯೋಕ್ಕೆ ಕೂಡ ಹೋಗ್ತಾರಂತೆ. ಇನ್ನು ಈ ಅಜ್ಜಿ ಹೇಳೋ ಪ್ರಕಾರ ಹೆಂಗಸ್ರಿಗೆ ಆಗಲಿ ಗಂಡಸ್ರಿಗೆ ಆಗಲಿ ಒಂದಿನಕ್ಕೆ 300 ರೂಪಾಯಿ ಕೊಡ್ತಾರೆ. ಅದನ್ನು ಕೇಳಿ ನಮಗೆ ತುಂಬ ಒಂಥರ ಬೇಜಾರು ಅನಿಸ್ತು. ಏನು ಮಾಡೋದು ಹೇಳಿ, ಆ ಕಡೆ ಹಳ್ಳಿ ಜನಗಳಲ್ವಾ, ಅವ್ರಿಗೆ 300 ರೂಪಾಯಿ ದೊಡ್ಡದು. ಹಾಗೆ ಸ್ವಲ್ಪ ಮುಂದೆ ಹೋಗಿ ಈ ಅಜ್ಜಿನ ಮಾತಾಡ್ಸಾದ್ಮೇಲೆ ಯಾರಾದರೂ ಮಾತಾಡೋಕ್ಕೆ ಸಿಗ್ತಾರ? ಬರೀ ನಾವೇ ಮಾತಾಡಿದ್ರೆ ಹೆಂಗೆ, ಅವ್ರ ಕೈಲಿ ಕೂಡ ಮಾತಾಡ್ಸೋಣ ಅಂತ ಸ್ವಲ್ಪ ಮುಂದೆ ಹೋದ್ವಿ. ಬಟ್ ಇವ್ರ ಮನೆಗಳು ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇವತ್ತು ನಾವಿರೋದು 2024ರಲ್ಲಿ. 2024ರಲ್ಲೂ ಕೂಡ ಈ ಥರ ಮನೆಗಳಲ್ಲಿದ್ದಾರೆ ಅಂದರೆ ನಮಗೆ ಕೂಡ ನಂಬೋಕ್ಕೆ ಆಗ್ತಿಲ್ಲ. ಆದರೆ ಏನು ಮಾಡೋದು ಹೇಳಿ, ಏನು ಮಾಡೋಕ್ಕಾಗಲ್ಲ. ಇವರು ಕಾಡಿಂದ ಬಂದಿರೋಂತಹ ಜನಗಳಾಗಿದ್ದರಿಂದ ನಾಡಿನ ಸಂಪರ್ಕ ಸ್ವಲ್ಪ ಕಡಿಮೆನೆ. ಆದರೂ ಕೂಡ ಕೆಲವರು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ. ನಮಸ್ತೆ ಸರ್, ನಾವು ವಿಲೇಜ್ ಕನ್ನಡ ಯೂಟ್ಯೂಬ್ ಚಾನಲಿಂದ. ಓಕೆ ಸರ್. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್ ನೀವು? ಇಲ್ಲಿ ಬಂದು ಒಂದು 25 ಇಯರ್ಸ್ ಆಯಿತು. ಹಾಂ, ಮೊದಲು ಎಲ್ಲಿದ್ರಿ ನೀವು? ನಾವು ಮೊದಲು ನಾಗರಹೊಳೆ ಇದ್ದು. ನಾಗರಹೊಳೆ ಕಾಡಲ್ಲಿದ್ರಾ? ಕಾಡಲ್ಲಿದ್ವಿ. ಗೌರ್ಮೆಂಟ್ ಆಮೇಲೆ ಅಲ್ಲಿಂದ ಇಲ್ಲಿಗೆ ನಿಮ್ಮನ್ನ ಅಲ್ಲಿಂದ ಗೌರ್ಮೆಂಟು, ಯಾಕಂದರೆ ಅರಣ್ಯದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಆನೆ ಅದು ಪ್ರಾಣಿಗಳಿಂದ ಅದರ ಮಧ್ಯದಲ್ಲಿ ಸ್ವಲ್ಪ ಜೀವನ ಸಾಕು ತುಂಬ ಸ್ವಲ್ಪ ಇದು ಸಮಸ್ಯೆಗಳು ಇದಾಯ್ತು ಅಂದ್ಬಿಟ್ಟು ನಮ್ಮ ಅಲ್ಲಿಂದ ಪುನರ್ವಸತಿ ಮಾಡಿದ್ರು. ಇಲ್ಲಿಗೆ ನಾಗಪುರ ಅಂತ ಒಂದು ಊರು ಒಂದು ನಿರ್ಮಾಣ ಮಾಡಿ ಇಲ್ಲಿಗೆ ಪುನರ್ವಸತಿ ಮಾಡಿದ್ರು. ಇಲ್ಲಿಗೆ ಬಂದಮೇಲೆ ನಿಮಗೆ ಮನೆಗಿನೇ ಜಮೀನು ಎಲ್ಲ ವಿತರಣೆ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಮನೆಗಿನೇ ನಮಗೆ ಎಲ್ಲ ಮೂಲ ಏನು ಸೌಕರ್ಯಗಳು ಬೇಕು ಎಲ್ಲ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಎಷ್ಟು ಕೊಟ್ಟಿದ್ದಾರೆ ಜಮೀನು ನಿಮಗೆ? ಜಮೀನು ಹೆಂಗೆ ನಮಗೆ ಒಂದು 5 ಎಕರೆ ಹೆಂಗೆ ಕೊಟ್ಟಿದ್ದಾರೆ. 5 ಎಕರೆ ಅದೆಲ್ಲ ನಿಮ್ಮ ಹೆಸ್ರಿಗಾಗಿದೆಯಾ? ಎಲ್ಲ ಹೆಸರಾಗಿದೆ. ಮತ್ತು ನೀವು ಅದೇ ಜಮೀನಲ್ಲಿ ಕೆಲಸ ಮಾಡ್ತೀರಾ ಇಲ್ಲ ಹೊರಗಡೆ ಹೋಗಿ ಎಲ್ಲಾದರೂ ಕೆಲಸ ಮಾಡ್ತೀರಾ? ಅದೇ ಜಮೀನು ಮಾಮೂಲಿ ಮುಂಗಾರು ಮಳೆಯಲ್ಲಿ ನಾವು ವ್ಯವಸಾಯ ಮಾಡ್ತೀವಿ. ಅದು ಬಿಟ್ಟರೆ ಬೇಸಿಗೆಯಲ್ಲಿ ನಾವು ಬೆಳೆಯೋಕ್ಕಿಲ್ಲ. ಯಾಕಂದರೆ ಬಟ್ ಬೆಳಿತೀವಿ. ಬಟ್ ಏನು ಕಾರಣ ಏನಂದರೆ ಇಲ್ಲಿ ಸ್ವಲ್ಪ ಅರಣ್ಯಗಳಲ್ವಾ ಹತ್ರ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅದು ಆನೆಗಳು ಅವು ಇವು ಒತ್ತಡೆಯಿಂದ ಮಾಡೋಕ್ಕಾಯ್ಕಿಲ್ಲ. ಯಾಕಂದರೆ ಬೆಳೆಗಳು ಇದು ಮಾಡ್ತೇವೆ. ಅದಕ್ಕೇನು ಸರ್ಕಾರ ಏನು ಕ್ರಮ ತಗೊಂಡಿಲ್ವಾ? ಮತ್ತೆ ಸರ್ಕಾರಗಳು ಏನು ಅರಣ್ಯ ಇಲಾಖೆಯವರು ಕ್ರಮ ತಗೊಳ್ತಾ ಇದ್ದಾರೆ. ಸ್ವಲ್ಪ ಈಗ ರೋಫಾ ಅಂತ ಒಂದು ಸ್ಕೀಮ್ ಅಳವಡಿಸಿದ್ದಾರೆ. ಅದು ಅಳವಡಿಸಿದ್ರು ಕೂಡ ಆದರೂ ಬರ್ತಾ ಇದೆ. ಏನು ಅದ್ರ ಸ್ಕೀಮ್ ಏನು ಹೇಳಿ? ಅದು ಏನಂದ್ರೆ ಈಗ ಒಂದು ರೀಸೆಂಟಾಗಿ ಒಂದು ಇದು ಮಾಡೋರ ಸ್ಕೀಮ್ ಜಾರಿಗೆ ಮಾಡಿ. ಯಾಕಂದ್ರೆ ಈ ಕಡೆ ಎಲ್ಲ ಬರೀ ಅದೆಲ್ಲ ನಿಮ್ದೇನಾ ಜಮೀನು? ಇದೆಲ್ಲ ಇದು ಟಿಬೆಟನ್ಸ್ದು. ಆ ಕಡೆ ಎಲ್ಲ ಟಿಬೆಟ್ಸ್, ಈ ಕಡೆ ಇರೋದು ನಮ್ಮ ಕಡೆ ಅವ್ರದ್ದು. ಈ ಕಡೆ ನಿಮ್ಮ ಕಡೆ ಈ ಕಡೆ ಭಾಗದು. ಅದಕ್ಕೋಸ್ಕರ ಅದೊಂದು ಒಂಥರ ಸೋಲರ್ ಸಿಸ್ಟಮು. ಆದರೂ ಕೂಡ ಅದನ್ನೆಲ್ಲ ಎದುರಿಸಿ ಎಲ್ಲ ಬರ್ತಾ ಇದ್ದೇವೆ ಆನೆಗಳು. ಅದು ಹೆಂಗೆ ಬರ್ತದೆ ಅಂತ ಏನೋ ಗೊತ್ತಾಗ್ತಿಲ್ಲ. ಅದು ಬಿಟ್ಟರೆ ಇನ್ನೇನು ಸರ್ಕಾರದವ್ರು ಏನು ನಿಮಗೆ ಸವಲತ್ತು ಕೊಟ್ಟಿಲ್ಲ? ಸರ್ಕಾರಗಳು ಸವಲತ್ತು ಅಂದರೆ ಅನ್ನಭಾಗ್ಯ ಯೋಜನೆ ಒಂದು ಸ್ಕೀಮ್ ಕೊಟ್ಟವ್ರೆ. ಅದು ಬಿಟ್ಟರೆ ಹೊಟ್ಟೆ ರೇಷನ್, ಮಕ್ಕಳ ವಿದ್ಯಾಭ್ಯಾಸ
ಮಕ್ಕಳು ವಿದ್ಯಾಭ್ಯಾಸದ ಎಲ್ಲ ಗೌರ್ಮೆಂಟ್ಕನ್ನ ಎಲ್ಲ ಇದೆ. ಬಟ್ ಏನಂದ್ರೆ ಹೋಗೋರು ಇದೆ, ಅದ್ರ ಮೇಲೆ ಹೋಗೋರು ಹೋಯ್ತಾರೆ, ಹೋಗಲ್ಲವ್ರು ಇರ್ತಾರೆ ಹಾಗೆ. ಅಲ್ಲ, ಇವಾಗ ಗೌರ್ಮೆಂಟ್ ಸ್ಕೂಲಿಂದ ಇವರು ಟೀಚರ್ಗಳು ಯಾರು ಬಂದು ಇಲ್ಲಿ ಕೇಳಲ್ವಾ? ಕೇಳ್ತಾ ಇರ್ತಾರೆ, ಬಂದು ಎಲ್ಲ ಮನೆಗೆ ಪೇರೆಂಟ್ಸ್ಗೆಲ್ಲ ಪೋಷಕರಿಗೆಲ್ಲ ಹೇಳ್ತಾರೆ, ಬನ್ನಿ ಎಲ್ಲ ಸ್ವಲ್ಪ ಮಕ್ಕಳ ಬಗ್ಗೆ ಸ್ವಲ್ಪ ನೀವು ರೆಸ್ಪಾನ್ಸ್ ಕೊಡಿ ಎಲ್ಲ ಹೇಳ್ತಾರೆ. ಆದರೂ ಕೂಡ ಮಕ್ಕಳು ಸ್ವಲ್ಪ ಇನ್ನೂ ಸ್ವಲ್ಪ ಪೋಷಕರು ಸ್ವಲ್ಪ ಇದು ಮಾಡಬೇಕಷ್ಟೇ, ಟೀಚ್ ಮಾಡಬೇಕಷ್ಟೇ ಮಕ್ಕಳಿಗೆ. ಸ್ವಲ್ಪ ಜ್ಞಾನ ಇರೋರು ಕಡಿಮೆ ಇಲ್ಲಿ. ಜ್ಞಾನ ಇರೋರು ಕಡಿಮೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ. ಯಾಕೆ ಸ್ಟಡಿ ಗಿಡಿ ಮಾಡಿರೋರು ಸ್ವಲ್ಪ ತಿಳುವಳಿಕೆ ಇರ್ತದೆ, ಮಾಡದೇ ಇರೋರು ಸ್ವಲ್ಪ. ನೀವು ಏನು ಓದಿದ್ದೀರಾ? ನಮ್ಮದು ಡಿಗ್ರಿ ಆಗಿದೆಯಾ? ನಮಗೂ ಕೂಡ ಸಾಕಾಯಿತು. ಯಾಕಂದರೆ ಇಂಥ ಕಾಲದಲ್ಲೂ ಇಂಥ ಜನ ಇದ್ದಾರೆ ಅಂತ ನೋಡಿ ಒಂದು ಕ್ಷಣ ಬೇಜಾರು ಕೂಡ ಆಯಿತು. ಈಗೇನು ನಾವು ನೋಡ್ತಾ ಇದ್ದೀವಿ, ಮನೆ ಮುಂದೆ ಇರೋದು ಅವ್ರು ಕಟ್ಕೊಟ್ಟಿರೋ ಅಂಥದ್ದು. ಅಂದರೆ ಈಗ ನಾವು ಮುಂದೆ ನೋಡ್ತಾ ಇದ್ದೀವಿ ಅದು ಅವ್ರು ಕಟ್ಕೊಂಡಿರೋದು. ಈ ಮಧ್ಯ ಸೆಂಟ್ರಲ್ ಇದೆಯಲ್ಲ, ಅದು ಬಂದು ಗೌರ್ಮೆಂಟ್ ಕಟ್ಕೊಟ್ಟಿರೋದು. ಕೆಲವ್ರು ಕೂಡ ಅಪ್ಡೇಟ್ ಆಗಿದ್ದಾರೆ. ಈಗೇನು ನಾವು ನೋಡಿದ್ವಿ, ಅವ್ರು ಕೂಡ ಡಿಗ್ರಿ ಓದಿದ್ದಾರೆ ಅಂತ ನಾವು ಮಾತಾಡ್ಸೋದ್ವಲ್ಲ ಆ ವ್ಯಕ್ತಿ. ಮತ್ತು ಅವರು ಕೂಡ ಎಲ್ಲ ಕಡೆ ಜಾಬಿಗೆ ಕೂಡ ಟ್ರೈ ಮಾಡ್ತಿದ್ದಾರೆ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಟ್ರೈ ಮಾಡ್ತಿದ್ದಾರಂತೆ. ಶೀಘ್ರದಲ್ಲೇ ಆಗ್ಬೋದು ಅಂತ ಅವರು ಕೂಡ ಹೇಳಿದ್ದಾರೆ. ಒಳ್ಳೆಯದಾಗಲಿ, ಅವ್ರಿಗೆ ಜಾಬ್ ಕೂಡ ಸಿಗಲಿ. ಇಲ್ಲಿನ ಕೆಲವು ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾರೆ, ಅಂದರೆ ಇವ್ರಿಗೆ ನಾಲೆಡ್ಜ್ ಸ್ವಲ್ಪ ಕಡಿಮೆ ತಂದೆ ತಾಯಿಗಳಿಗೆ. ಏನಪ್ಪ ಅಂದರೆ ಈ ಮಕ್ಕಳುಗಳ್ನ ಓದಿಸಿದ್ರೆ ಇವರು ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ಹುದ್ದೆಗೆ ಹೋಗ್ಬೋದು. ಕೆಲವ್ರು ತಂದೆ ತಾಯಿಗಳು ತಿಳ್ಕೊಂಡು ಇವ್ರನ್ನ ಶಾಲೆಗೆ ಕಳಿಸ್ತಾರೆ, ಇನ್ನೂ ಕೆಲವು ತಂದೆ ತಾಯಿಗಳು ಗೊತ್ತಿಲ್ವಲ್ಲ, ಆದ್ದರಿಂದ ಮಕ್ಕಳ ಬಗ್ಗೆ ಅಷ್ಟೊಂದು ಕೇರ್ ತಗೊಳ್ಳಲ್ಲ. ಹಾಗೆ ಮುಂದೆ ಬನ್ನಿ, ಮಕ್ಕಳುಗಳಿದ್ದಾರೆ, ಮಾತಾಡ್ಸೋಣ. ಏನು ಓದ್ತಾ ಇದ್ದೀರಾ ಎಲ್ಲರೂ? ಸ್ಕೂಲ್ಗೆ ಹೋಗ್ತಿದ್ರಾ? ಸ್ಕೂಲ್ಗೆ ಹೋಯ್ತಲ್ವಾ? ಹೋಗ್ಬೇಕು ತಾನೆ ಸ್ಕೂಲ್ಗೆ? ಪಾಪ ಮಕ್ಕಳು ಕೂಡ ಏನು ಮಾಡ್ತಾರೆ, ತಂದೆ ತಾಯಿಗಳು ಸ್ಕೂಲ್ ಕಳಿಸಿದ್ರೆ ಅವರು ಕೂಡ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ತಾರೆ. ಏನೇ ಇರಲಿ, ಈಗಿನ ಕಾಲದಲ್ಲಿ ಓದಿದ್ರೇ ಬೆಲೆ. ಎಷ್ಟೇ ದುಡ್ಡು ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತಿರ್ಬೋದು, ಬಟ್ ಹೊರಗಡೆ ಜ್ಞಾನ ತಿಳ್ಕೊಬೇಕು ಅಂದರೆ ಓದಲೇಬೇಕು. ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.